ಜಿ ಮಾದೇಶ್ ಅವರೇ, ಬಸವಪುರ ಗ್ರಾಮ ಯಾಗಿತ್ತು ಅಂತ ನಿಮಗೆ ಗೊತ್ತಲ್ವಾ? ಯಾವಾಗ್ಲಾರು ನೀವು ಹೋಗಿದ್ದೀರಾ? ಕೊಳ್ಳೇಗಾಲ ಕ್ಷೇತ್ರಕ್ಕೆ ಉಪ್ಪಾರ ಜನಾಂಗಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟಿರೋರಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ಅವರು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾರು ನಮ್ಮ ಉಪ್ಪಾರ ಜನಾಂಗ ಎಷ್ಟವ್ರು ಮಾಡಿದ್ದಾರೆ. ಇದಕ್ಕೂ ಕೊಟ್ಟಿಲ್ಲ, ಒಂದು ಬೋರ್ ಬಿಲ್ ಕೊಟ್ಟಿಲ್ಲ. ನಮ್ಮ ಮೈಸೂರಿದ್ದ ಬೋರ್ ಬಿಲ್ಲು ರಸ್ತೆಗಳು ನೋಡಿ ಎಲ್ಲಾನು ನಾವೇ ನಿರ್ಧಾರ ಮಾಡ್ತೀವಿ. ಇದುವರೆಗೂ ನಮ್ದು ಯಾರು ನಮ್ಮ ಉಪ್ಪಾರ ಜನಾಂಗ ನೋಡಿ ಇರಲಿಲ್ಲ. ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಶಾಸಕರಿಂದ ಉಪ್ಪಾರ್ ಅವರ ಅಭಿವೃದ್ಧಿ ಆಗುತ್ತಿಲ್ಲ, ಬದಲಾಗಿ ಒಬ್ಬ ಅವಿದ್ಯಾವಂತ ಗುತ್ತಿಗೆದಾರನ ಅಭಿವೃದ್ಧಿ ಆಗಿದೆ ಎಂದು ಆರೋಪವೊಂದು ಕೇಳಿ ಬರ್ತಾ ಇದೆ. ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉಪ್ಪಾರ ಸಮಾಜದ ಬಿಜೆಪಿ ಮುಖಂಡರುಗಳಿಂದ ಜಿ ಮಾದೇಶ್ ಹೇಳಿಕೆಯನ್ನು ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಉಪ್ಪಾರ್ ಸಮಾಜದ ಮುಖಂಡರಾದ ಹಾಗೂ ತಾಲೂಕಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೆಂಪರಾಜು ಮಾತನಾಡಿ, ಏನು 2-3 ದಿನಗಳಿಂದ ಸಾಮಾಜಿಕ ಜಾಲತಾಣವಾದ ವಾಟ್ಸಾಪ್ಗಳಲ್ಲಿ ಒಂದು ವಿಡಿಯೋ ತುಣುಕು ಹರಿದಾಡುತ್ತಿದ್ದು, ಅದರಲ್ಲಿ ದುಗ್ಗಹಟ್ಟಿಯ ಜಿ ಮಾದೇಶ್ ಎಂಬ ಅವಿವೇಕಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರು, ಮಾಜಿ ಸಚಿವರು ಹಾಗೂ ಕೊಳ್ಳೇಗಾಲ ಮಾಜಿ ಶಾಸಕರಾದಂತಹ ಎನ್ ಮಹೇಶ್ ಅವರ ಬಗ್ಗೆ ಅವರು MLA ಆಗಿದ್ದ ಸಂದರ್ಭದಲ್ಲಿ ಈ ಕ್ಷೇತ್ರದ ಉಪ್ಪಾರ ಸಮುದಾಯಕ್ಕೆ ಏನು ಮಾಡಿದ್ದಾರೆ, ಯಾವ ಉಪ್ಪಾರರಿಗೆ ಅಧಿಕಾರ ನಾಮಿನಿ ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದೀರಾ? ಪಾಪ ಜಿ ಮಾದೇಶ್ ಎಂಬ ಅನಕ್ಷರಸ್ಥ ವ್ಯಕ್ತಿಗೆ ಕೆಲವೊಂದು ಮಾಹಿತಿ ನೀಡಲು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನಾವು ಇಡೀ ಯಳಂ ಕ್ಷೇತ್ರ ಎಲ್ಲ ಸುತ್ತಿರೋ ಹಾಗೆ ಅವ್ರು ಕೊಟ್ಟಿರೋ ಅನುದಾನಗಳೆಲ್ಲ ಪ್ರತಿ ಒಂದು ಊರಿಗೂ ವಿಶೇಷ ಅನುದಾನಗಳನ್ನ ತಂದುಕೊಟ್ಟಿದ್ದಾರೆ. ಪ್ರವಾಹ ಬಂದಿದಾಗ ಒಂದೊಂದು ಊರಿಗೆ 30 ಲಕ್ಷ 40 ಲಕ್ಷ ಪರಿಹಾರ ದೊರಕಿಸ್ಕೊಟ್ಟಿದ್ದಾರೆ. ನಮ್ಮ ಕೃಷ್ಣಪುರ ಗ್ರಾಮಕ್ಕೆ 40 ಲಕ್ಷ ಅನುದಾನ CC ವ್ಯವಸ್ಥೆ ಮತ್ತೆ ಸಮುದಾಯ ಭವನಗಳು 40 ಲಕ್ಷ ಕೊಟ್ಟಿದ್ದಾರೆ. ವೈಕೆಮೂಳಿಗೆ 25 ಲಕ್ಷ ಕೊಟ್ಟಿದ್ದಾರೆ. ಮತ್ತು ಉಪ್ಪಿನಮೂಳೆ ಗ್ರಾಮಕ್ಕೆ 15 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ಇತ್ತಲದೊಡ್ಡಿ ಗ್ರಾಮಕ್ಕೆ ಉಪ್ಪಾರ ಜನಾಂಗ ಹಲವಾರು ವರ್ಷಗಳಿಂದ ಅಡ್ಡ ನೀರು ಸೇತುವೆ ಇಲ್ಲದೆ ಪರಿತಪಿಸುತ್ತಿದ್ದಂತ ಅವ್ರಿಗೆ 1.5 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಸೇತುವೆ ನಿರ್ಮಿಸಿ ಅವರು ಸುಗಮವಾಗಿ ತಿರುಗಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಜಿ ಮಾದೇಶ್ ಅವರೇ, ಬಸವಪುರ ಗ್ರಾಮ ಯಾಗಿತ್ತು ಅಂತ ನಿಮಗೆ ಗೊತ್ತಲ್ವಾ? ಯಾವಾಗ್ಲಾರು ನೀವು ಹೋಗಿದ್ದೀರಾ? ಇವಾಗ ಹೋಗಿರೋದು ನೀವು. ಮಳೆ ಬಂದ್ರೆ ಬಸವಪುರದಲ್ಲಿ ಯಾವ ಒಬ್ಬ ವ್ಯಕ್ತಿನೂ ತಿರ್ಗಾಡಕ್ ಆಯ್ತಿರ್ಲಿಲ್ಲ. ಹೋಗಿ ಬಸವಪುರದ ಗ್ರಾಮದವ್ರನ್ನ ಕೇಳಿ ಗೊತ್ತಾಗುತ್ತೆ ನಿಮ್ಗೆ. ನೀವು ಕಾಂಟ್ರಾಕ್ಟರ್ ಆಗಿ ಈ ತರ ಮಾತಾಡ್ತಿದ್ದೀರಾ. ಕಾಂಟ್ರಾಕ್ಟರ್ ಆಗಿ ಮಾತಾಡ್ಬೇಡಿ. MLA ಅವರು ಉಪ್ಪಾರ್ಗೆ ಅಭಿವೃದ್ಧಿ ಮಾಡ್ರಂತ ನೀವ್ ಹೇಳಿದ್ರಿ ಅಲ್ವಾ? MLA ಅವರು ಅಭಿವೃದ್ಧಿ ಮಾಡಿರೋದು ಜಿ ಮಾದೇಶ್ಗೆ. ಉಪ್ಪಾರಲ್ಲಿ 20 ಜನ ಕಾಂಟ್ರಾಕ್ಟರ್ ಅವ್ರ. ಯಾರಿಗಾರು ಒಂದು ಅಗ್ರಿಮೆಂಟ್ ಇದ್ದ ಜಿ ಮಾದೇಶ್? ಹೇಳಿ ಜಿ ಮಾದೇಶ್, ನೇರವಾಗಿ ನಿಮ್ಮನ್ನ ಕೇಳ್ತಾ ಇರೋದು ನಾನು. ನಿಮ್ಮ ಪಕ್ಷದ ವಿಚಾರ ಆಂತರಿಕ ಗಲಾಟಿನ ನೀವು NMS ಅವರ ಹೆಸರು ಎತ್ತಕ್ಕ ಏನ್ ಕಾರಣ? ಉಪ್ಪಾರ ಜನಾಂಗದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಊರ್ಗ ಅಭಿವೃದ್ಧಿ ಮಾಡಿಲ್ಲ ಒಂದೇಳಿ ಜಿ ಮಾದೇಶ್ ನೋಡ್ತೀನಿ ನಾನು. ನೀನು ರಾಜಕೀಯ ಕಂಟ್ರಿ ರಾಜಕೀಯಕ್ಕೆ ಧರಿಸ್ಬೇಡ. ಏನಿದ್ರು ನಮ್ಮ ಮಹೇಶಣ್ಣ ಒನ್ನೂರು ಮಾಡೀವಿ, ಬಸಪುರ ಇಲ್ಲೆಲ್ಲ ಮಾಡ್ರಿ. ನಮ್ಮ ಉಪ್ಪಾರ ಜನಕ್ಕೆ ಒಳ್ಳೆ ಕೆಲಸ ಮಾಡ್ರ. ನೀವೇನು ಮಾಡಿಲ್ಲ ನಮ್ಗ. ಯಾರು ನಮ್ಮ ಉಪ್ಪಾರ ಜನಾಂಗ ಎಷ್ಟವ್ರು ಮಾಡಿದ್ದಾರೆ. ಇದಕ್ಕೂ ಕೊಟ್ಟಿಲ್ಲ, ಒಂದು ಬೋರ್ ಬಿಲ್ ಕೊಟ್ಟಿಲ್ಲ. ನಮ್ಮ ಮೈಸೂರಿದ್ದ ಬೋರ್ ಬಿಲ್ಲು ರಸ್ತೆಗಳು ನೋಡಿ ಎಲ್ಲಾನು ನಾವೇ ನಿರ್ಧಾರ ಮಾಡ್ತೀವಿ. ಇದುವರೆಗೂ ನಮ್ಗೆ ಯಾರು ನಮ್ಮ ಉಪ್ಪಾರ ಜನಾಂಗ ನೋಡಿ ಇರಲಿಲ್ಲ. PICC ಬ್ಯಾಂಕ್ ನಿರ್ದೇಶಕರಾದ ವೈಕೆ ಮೊಳೆ ದೊರೆಸ್ವಾಮಿ ಮಾತನಾಡಿ, ಅವಿದ್ಯಾವಂತ ಜಿ ಮಾದೇಶ್ ರವರೇ, ನೀವು ತಿಳಿಯದೆ ಮಾತನಾಡುತ್ತಿದ್ದರೆ ಅಂತ ನನಗೆ ಗೊತ್ತಿದೆ. ಕಾರಣ ನೀವು ಗುತ್ತಿಗೆದಾರ, ಆದರೆ ಇವಾಗ ನೀವು ರಾಜಕೀಯ ಮಾಡುತ್ತಿದ್ದೀರಿ. ನಮ್ಮ ಸಮುದಾಯಕ್ಕೆ ನಮ್ಮ ಪಕ್ಷದ ಅಣ್ಣ ಎನ್ ಮಹೇಶ್ ರವರ ಕೊಡುಗೆ ಏನು ಅಂತ ಗೊತ್ತೇನ್ರಿ? ಬಸವಪುರ ಗ್ರಾಮ ನೋಡಿದ್ರೆ ಅಲ್ಲಿ ಮಳೆ ಬಂದ್ರೆ ಊರೇ ತುಂಬಿ ನಡೆಯಲು ಆಗುತ್ತಿರಲಿಲ್ಲ. ಅದು ಉಪ್ಪಾರ ಸಮುದಾಯ ಇರುವ ಗ್ರಾಮ. ಅದಕ್ಕೆ ರಸ್ತೆ ಮತ್ತು CC ಚರಂಡಿಗಳನ್ನು ಮಾಡಿಸಿ ಕೊಟ್ಟವರು ನೀವು ಕೇಳಿದಿರಲ್ಲ ಎನ್ ಮಹೇಶ್ ರವರು. ನಿಮ್ಮ ಪಕ್ಷದ ಆಂತರಿಕ ಗಲಾಟೆಯನ್ನ ಪರಿಹರಿಸಲು ಆಗದೆ ಮತ್ತೊಂದು ಪಕ್ಷದ ನಾಯಕರಿಗೆ ಹೋಲಿಸುವುದು ಸಮಂಜಸವಲ್ಲ. ನೀವು ಓದಿದ್ದರೆ ಇಂತಹ ಮಾತುಗಳನ್ನು ಆಡುತ್ತಿರಲಿಲ್ಲ. ಮತ್ತೆ ಕಂದಹಳ್ಳಿ ನಂಜುಂಡನ ಅಣ್ಣನವರೇ, ನೀವು ಮಾತನಾಡುತ್ತೀರಾ, ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, TAPCMS ಅಧ್ಯಕ್ಷರನ್ನಾಗಿ ಯೋಗೇಶ್ ಅಣ್ಣನವರನ್ನ ಮಾಡಿದ್ದಾರೆ ನಮ್ಮ ಶಾಸಕರು ಎಂದು ನೀವು ಹೇಳಿದ್ದೀರಿ. ಹೋಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಕೇಳಿ, ಯಾರು ಮಾಡಿದ್ದು ಅಂತ ಗೊತ್ತಾಗುತ್ತದೆ. ಹಾಲಿನ ಡೈರಿಯ ನಿರ್ದೇಶಕರ ಸ್ಥಾನದಲ್ಲಿ ಸೋತಂತೆ ಯೋಗೇಶ್ ಅಣ್ಣ ಅವರನ್ನ ನಾಮಿನಿ ಮಾಡಬಹುದಿತ್ತಲ್ವಾ? ಯಾಕೆ ಮಾಡಲಿಲ್ಲ? ನಿಮ್ಮ MLA ಮೊದಲು ಯೋಚನೆ ಮಾಡಿ ಮಾಧ್ಯಮಗಳಲ್ಲಿ ಮಾತನಾಡಿ. ದಯವಿಟ್ಟು ನಂಜುಂಡನ್ನ
ನಿಮ್ಮಲ್ಲಿ ಒಬ್ಬರು ತಿಳುವಳಿಕೆ ಇಲ್ಲದವರು, ಇನ್ನೊಬ್ಬ ಅವಿದ್ಯಾವಂತ. ನಿಮಗೆ ಎಷ್ಟು ಹೇಳಬೇಕು ಎಂದು ಮಾಧ್ಯಮದ ಮುಂದೆ ತಿಳಿಸಿದರು. ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ದುಂಡಮಾದ ಶೆಟ್ಟಿ, ನಿನ್ನ ಗುತ್ತಿಗೆದಾರರ ಬುದ್ಧಿಯನ್ನು ನಮಗೆ ತೋರಿಸಬೇಡಿ. ನಮ್ಮ ಉಪ್ಪಾರ ಸಮಾಜಕ್ಕೆ ಎಷ್ಟೋ ಬೋರ್ವೆಲ್ಗಳನ್ನು ಹಾಕಿಸಿದ್ದಾರೆ, ನಿಮಗೆ ಲೆಕ್ಕ ಗೊತ್ತಿಲ್ಲ. ನೀವು ರೈತರ ಬಗ್ಗೆ ತಿಳಿದಿಲ್ಲ, ರೈತರ ಸಮಸ್ಯೆಗಳು ಗೊತ್ತಾ? ನಮ್ಮ ಪಕ್ಷದ ನಾಯಕರ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಮೊದಲು ತಿಳಿದುಕೊಂಡು ಮಾತನಾಡಿ ಎಂದು ಹೇಳಿದರು. ಹಿರಿಯೂರು ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರು ವೈಕೆ ಮಹೇಶ್, ಚಿಕ್ಕಣ್ಣ, ಕೃಷ್ಣಪುರ, ಉಪ್ಪಿನಮೊಳೆ ಮುಖಂಡರು ವೆಂಕಟೇಶ್ ಹಾಗೂ ಉಪ್ಪಾರ ಸಮಾಜದ ಬಿಜೆಪಿ ಮುಖಂಡರುಗಳು ಕೂಡ ಹಾಜರಿದ್ದರು. ವರದಿ ಮಾದೇಶ್ ಉಪ್ಪಾರ್, ಪರ್ವ ನ್ಯೂಸ್, ಚಾಮರಾಜನಗರ.